ಈಜಿಪುರ ಮುಖ್ಯ ರಸ್ತೆಯಲ್ಲಿ ಕಟ್ಟಡದ ನೆಲಮಹಡಿ ಜಲಾವೃತವಾಗಿದೆ. 2 ಕಾರು 4 ಬೈಕ್ ಜಲಾವೃತವಾಗಿದೆ. ಮೋಟಾರ್ ಮೂಲಕ ನೀರನ್ನು ಹೊರತೆಗೆಯುವಂತಹ ಕಾರ್ಯವನ್ನ ಈಗ ಮನೆಯವರು ಮಾಡ್ತಾ ಇದ್ದಾರೆ. ಇದು ಈಜಿಪುರ ಮುಖ್ಯ ರಸ್ತೆಯಲ್ಲಿರುವಂತಹ ಕಟ್ಟಡದಲ್ಲಿ ಕಂಡುಬಂದಂತಹ ದೃಶ್ಯ. ನೆಲಮಹಡಿಯಲ್ಲಿ ಪಾರ್ಕಿಂಗ್ ಮಾಡಿರ್ತಾರೆ ವೆಹಿಕಲ್ಸ್ನ. ಆ ಎಲ್ಲ ವೆಹಿಕಲ್ಸ್ ಕೂಡ ಜಲಾವೃತವಾಗಿದೆ ಮತ್ತು ಆ ನೀರನ್ನು ಹೊರ ಹಾಕಲಿಕ್ಕೆ ಕೆಲವರು ಆಗಾಗ್ಗೆ ಈ ಸಮಸ್ಯೆ ಆಗ್ತಾ ಇದ್ರೆ ಒಂದಷ್ಟು ಮೋಟಾರ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತಾರೆ. ಈ ಮನೆ ಕೂಡ ಅದೇ ಸಮಸ್ಯೆಯನ್ನು ಆಗಾಗ್ಗೆ ಅನುಭವಿಸುತ್ತೆ ಅನ್ಸುತ್ತೆ ಮಳೆ ಬಂದಾಗ. ಹಾಗಾಗಿ ಮೋಟಾರ್ನ ಮೂಲಕವಾಗಿ ನೀರನ್ನು ಹೊರ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಾಘುರಿಂದ. ರಾಘು, ಈಜಿಪುರದ ಮುಖ್ಯ ರಸ್ತೆಯಲ್ಲಿರುವಂತಹ ಕಟ್ಟಡದ ನೆಲಮಹಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಮತ್ತು ನೀರನ್ನು ಹೊರ ಹಾಕುವಂತಹ ಸಾಹಸವನ್ನ ಮನೆಯವರು ಮಾಡ್ತಾ ಇದ್ದಾರಾ? ಏನಾಗ್ತಾ ಇದೆ ಅಲ್ಲಿ? ಗಮನಿಸ್ತಾ ಇರ್ಬೋದು, ಬೆಳಗ್ಗೆ ಬಂದಂಥ ಮಳೆ ಎಫೆಕ್ಟಿಂದಾಗಿ ಈಜಿಪುರ ಮುಖ್ಯ ರಸ್ತೆ ಏನಿದೆ, ಮುಖ್ಯ ರಸ್ತೆಯ ಅಂಡರ್ಗ್ರೌಂಡಲ್ಲಿ ಇದ್ದಂಥ ಒಂದು ಮನೆಯ ನೆಲಮಡಿ ಕಂಪ್ಲೀಟ್ ಆಗಿ ಈಗ ಜಲವೃತ ಆಗಿರುವಂಥದ್ದು. ಬೆಳಗ್ಗೆ ಬಂದಂಥ ಮಳೆ ಏಕಾಏಕಿ ನೀರು ಬರುತ್ತೆ. ಯಾಕಂದರೆ ಕಾರಣ ಇಲ್ಲಿ ಸರಿಯಾದಂಥ ವ್ಯವಸ್ಥೆಗಳು ಇರಲಿಲ್ಲ, ಡ್ರೈನೇಜ್ ವ್ಯವಸ್ಥೆಗಳನ್ನು ಕ್ಲೀನ್ ಮಾಡಿರಲಿಲ್ಲ, ಜೊತೆಗೆ ಸರಿಯಾದ ಡ್ರೈನೇಜ್ ವ್ಯವಸ್ಥೆಗಳು ಇಲ್ಲದೇ ಇದ್ದಂಥ ಕಾರಣಕ್ಕಾಗಿ ಬಂದಂತಹ ನೀರು ಏಕಾಏಕಿ ಒಳಭಾಗಕ್ಕೆ ನುಗ್ಗಿದೆ. ಪರಿಣಾಮವಾಗಿ ಸರಿಸುಮಾರು ಒಂದು 2-2.5-3 ಅಡಿಯಷ್ಟು ನೀರು ನಿಂತಿತ್ತು. ಸದ್ಯ ಈಗ ಇಲ್ಲಿ ಕಟ್ಟಡದ ಮಾಲೀಕರೇನಿದ್ದಾರೆ ಇವರು ಸ್ವತಃ ತಮ್ಮ ಬಳಿ ಇದ್ದಂಥ ಒಂದು ಮೋಟರನ್ನು ಹಾಕಿ ನೀರನ್ನು ಹೊರಹಾಕುವಂಥ ಪ್ರಯತ್ನವನ್ನು ಮಾಡಿದರೆ ಆದರೂ ಕೂಡ ಇನ್ನೂ ಹೆಚ್ಚು ಕಡಿಮೆ 1 ಅಡಿಯಷ್ಟು ನೀರು ಒಳಭಾಗದಲ್ಲಿ ನಿಂತಿರುವಂಥದ್ದು. ಒಂದು 2-3 ಕಾರುಗಳಿದ್ವು, ಅದೇ ರೀತಿ ಒಂದು 4-5 ಬೈಕ್ಗಳಿದ್ವು, ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಜಲವೃತ ಆಗಿದ್ವು. ಅವು ಎಲ್ಲವನ್ನ ಕೂಡ ಇನ್ನು ಒಳಭಾಗದಲ್ಲೇ ನಿಲ್ಸಿದ್ದಾರೆ, ಇನ್ನೂ ಕೂಡ ತೆಗೆಯೋದಕ್ಕಾಗಿಲ್ಲ. ಅವೆಲ್ಲವೂ ಕೂಡ ಆಲ್ಮೋಸ್ಟ್ ಅವುಗಳ ಚಕ್ರ ಏನಿದೆ ಅವೆಲ್ಲ ಆ ಭಾಗಕ್ಕೆ ಮುಳುಗಿದ್ವು. ಸದ್ಯ ಈಗ ನೀರನ್ನು ಹಂತ ಹಂತವಾಗಿ ಆಚೆಗೆ ಹೊರಹಾಕುವಂಥ ಪ್ರಯತ್ನಗಳನ್ನು ಮಾಲೀಕರು ಮಾಡ್ತಾ ಇದ್ದಾರೆ. ಸೊ ಇದೇನು ಹೊಸದೇನಲ್ಲ, ಇಲ್ಲಿನ ನಿವಾಸಿಗಳು ಅಥವಾ ಈ ಭಾಗದವರು ಹೇಳುವಂಥ ಪ್ರಕಾರ ನಮಗಿದೇನು ಹೊಸದಲ್ಲ. ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ನಮ್ಗೆ ಇದೇ ಪರಿಸ್ಥಿತಿ. ಸೊ ಹಾಗಾಗಿ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ನಾವೇ ಮೋಟರ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ, ಅದರಿಂದ ನೀರನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನು ಕೂಡ ಇಲ್ಲಿ ಹೇಳ್ತಾ ಇದ್ರು. ಮತ್ತೊಂದು ಕಡೆ ಈಜಿಪುರ ಮುಖ್ಯ ರಸ್ತೆಯಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮಳೆ ಹೆಚ್ಚಾದಂತೆ ಒಂದು ಕಡೆ ಜಿಟಿ ಮಳೆ ಬರ್ತಾ ಇದೆ, ಮತ್ತೊಂದು ಕಡೆ ಮಳೆ ನೀರು ರಸ್ತೆಯಲ್ಲಿ ಹರಿತಾ ಇರುವಂಥ ಕಾರಣಕ್ಕಾಗಿ ವಾಹನ ಸವಾರರು ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮುಂದಿನ 2-3 ದಿನಗಳ ಕಾಲ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುತ್ತೆ ಅಂತೇಳಿ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಒಂದಷ್ಟು ಮಾಹಿತಿಯನ್ನು ನೀಡಿರುವಂಥ ಕಾರಣಕ್ಕಾಗಿ ವಾಹನ ಸವಾರರು ರಸ್ತೆಗಿಳಿಯುವಂಥವ್ರು, ಬೆಂಗಳೂರಿನಲ್ಲಿ ಪ್ರಮುಖವಾಗಿ ರಸ್ತೆಗಿಳಿಯುವಂಥವ್ರು ಕೊಂಚ ಎಚ್ಚರಿಕೆಯನ್ನು ವಹಿಸಿದ್ರೆ ಸೂಕ್ತ. ಸದ್ಯ ಬೆಂಗಳೂರಿನ ಕೆಲ ಪ್ರದೇಶಗಳ ಪರಿಸ್ಥಿತಿ ಹೀಗಿದೆ. ಓಕೆ ರಾಘು, ಈಗ ಆ ಮನೆ ನೀವೇನು ತೋರಿಸ್ತಾ ಇದ್ರಿ ಅದು ರಸ್ತೆಗೆ ತಗ್ನಲ್ಲಿದೆಯಾ ಅಥವಾ ಈಕ್ವಲ್ ಆಗಿದೆಯಾ, ರಸ್ತೆ ಲೆವೆಲ್ಗೆ ಇದೆಯಾ? ಹೀಗಿದ್ದಾಗ ಅದು ಬರೀ ಮಳೆ ನೀರು ಮಾತ್ರ ಬರ್ತಾ ಇದೆಯಾ ಅಥವಾ ಗಲೀಜ್ ನೀರು ಕೂಡ ಸೇರ್ಕೊಳ್ತಾ ಇದೆಯಾ ಅಲ್ಲಿ? ಪ್ರಮುಖವಾಗಿ ನೀವು ಗಮನಿಸ್ತಾ ಇರ್ಬೋದು, ಇದಿರುವಂಥದ್ದು ರಸ್ತೆ ಏನಿದೆ, ರಸ್ತೆ ಪಕ್ಕದಲ್ಲಿ ಅಂದರೆ ಆ ನೆಲಮಹಡಿ ಕಂಪ್ಲೀಟ್ ಆಗಿ ರಸ್ತೆಯಿಂದ ಡೌನ್ಗೆ ಇರುವಂಥದ್ದು. ಅಂದರೆ ಡ್ರೈನೇಜ್ ಏನಿತ್ತು, ಡ್ರೈನೇಜ್ನ ಕೆಳಭಾಗದಲ್ಲಿ ಇದೆ. ಸಾಮಾನ್ಯವಾಗಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಡ್ರೈನೇಜ್ ಏನಾದರೂ ತುಂಬಿದ್ರೆ ಅಥವಾ ಮಳೆ ಬರದೇ ಇದ್ದರೆ ಬೇರೆ ಯಾವುದೇ ಕಾರಣಕ್ಕೂ ಡ್ರೈನೇಜ್ ತುಂಬಿದ್ರೆ ಆ ಸಂದರ್ಭದಲ್ಲೂ ಕೂಡ ಇಲ್ಲಿಗೆ ಈ ರೀತಿಯಾದಂಥ ಕಟ್ಟಡಗಳಿಗೆ ಈ ಭಾಗದಲ್ಲಿ ಸಾಮಾನ್ಯವಾಗಿ ನೀರು ಹೋಗುತ್ತೆ. ಅಂದರೆ ಸರಿಯಾಗಿ ಅವುಗಳನ್ನು ನಿರ್ವಹಣೆ ಮಾಡದೇ ಇದ್ದರೆ, ಅವುಗಳನ್ನು ಕ್ಲೀನ್ ಮಾಡದೇ ಇದ್ದರೆ, ಅವುಗಳ ಮೇಂಟೆನೆನ್ಸ್ ಆಗದೇ ಇದ್ದಂಥ ಸಂದರ್ಭಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿಗಳು ಈ ಭಾಗದಲ್ಲಿ ಸಾಮಾನ್ಯವಾಗಿ ನಿರ್ಮಾಣ ಆಗ್ತಾ ಇದೆ. ಸೊ ಇದೇ ಈ ಭಾಗದ ನಿವಾಸಿಗಳ ಅಥವಾ ಈ ಭಾಗದ ಕಟ್ಟಡದ ಮಾಲೀಕರೇನಿದ್ದಾರೆ ಅವ್ರಿಗೆ ಇರುವಂತಹ ಸಮಸ್ಯೆಗಳು. ಅದೆಷ್ಟೇ ಬಾರಿ ಇವ್ರಿಗೆ ಮಾಹಿತಿಗಳನ್ನು ನೀಡಿದ್ರು ಕೂಡ ಅದು ಸರಿಯಾಗಿ ಯಾವುದೇ ರೀತಿಯಾದಂಥ ಪರಿಹಾರ ಮಾಡುವಂಥ ಕೆಲಸಗಳಾಗ್ತಾ ಇಲ್ಲ. ಸೊ ಅದೇ ಕಾರಣಕ್ಕಾಗಿ ಈ ರೀತಿಯಾದಂಥ ಸಮಸ್ಯೆಗಳು ಈ ಭಾಗದಲ್ಲಿ ಪದೇ ಪದೇ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನು ಹೇಳುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ರಾಘು ನಿಮ್ಮೆಲ್ಲ ಮಾಹಿತಿಗೆ.